ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳಿ 2ನೇ ತರಗತಿಯಲ್ಲಿ ಓದುತ್ತಿರುವಂತಹ ಮನ್ವಿತ್ ಅವರ ತಾಯಿ ನಾನು. ಇವತ್ತು ಸಮೃದ್ಧಿ ಶಿಕ್ಷಣ ಸಂಸ್ಥೆ ತುಂಬ ಬಹುಬೇಗ ಬೆಳೆಯುವಂತಹ ಸಂಸ್ಥೆಯಾಗಿದೆ. ಇದಕ್ಕೆ ಕಾರಣ ತನ್ನ ಅಳವಡಿಸಿಕೊಂಡಿರುವಂತಹ ಶೈಕ್ಷಣಿಕ ಚಟುವಟಿಕೆಗಳಂತ ನಾನು ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವುದು, ಅಸೆಂಬ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವುದು, ಆಮೇಲೆ ರೆಮಿಡಲ್ ಕ್ಲಾಸ್ಗಳನ್ನು ಮಾಡುವುದು. ಈಗ ಮಕ್ಕಳಲ್ಲಿ ಸ್ಟೇಜ್ ಫಿಯರನ್ನು ಹೋಗಿಸಿ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಮಕ್ಕಳಲ್ಲಿ ಇವತ್ತು ತುಂಬ್ತಾ ಬಂದಿದೆ. ಅದೇ ರೀತಿ ಮತ್ತು ಸಂಗೀತ ಕ್ಲಾಸ್ಗಳಾಗಿರ್ಬೋದು, ಆಮೇಲೆ ಕರಾಟೆ ಕ್ಲಾಸ್ಗಳಾಗಿರ್ಬೋದು, ಇನ್ನು ಹಲವಾರು ಕ್ಲಾಸ್ಗಳನ್ನು ಮಾಡಿ ಇವತ್ತು ಜಗತ್ತಿಗೆ ಏನು ಬೇಕೋ ಅಂಥ ಸ್ಕಿಲ್ಗಳನ್ನು ಮಕ್ಕಳಲ್ಲಿ ತುಂಬ್ತಾ ಹೋಗ್ತಾ ಇದೆ. ಅದಕ್ಕೆ ನನ್ನ ಮ್ಯಾನೇಜ್ಮೆಂಟಿಗೆ ಆಗಲಿ ಮತ್ತು ಶಿಕ್ಷಕರಿಗಾಗಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಕ್ವಿಜ್ ಕ್ವಶನ್ಗಳನ್ನು ಅರೇಂಜ್ ಮಾಡಿ ಅವುಗಳನ್ನು ವಿಡಿಯೋನ ಮಾಡಿ ಮತ್ತು ನಮಗೆ ಅದನ್ನು ಕಳಿಸುವಂಥ ವ್ಯವಸ್ಥೆ, ಅಂದರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಏನು ಬೇಕೋ ಅದೆಲ್ಲ ಅಂಶಗಳನ್ನು ನಾವು ಈ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲೇ ನಾವು ಕಾಣ್ತಿದ್ದೀವಿ. ಇಂಥ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ನನ್ನ ಮಗು ಇವತ್ತು ಇರೋದು ನನ್ನ ಪುಣ್ಯ ಅಂತ ನಾನು ಅನ್ಕೊತಿದ್ದೀನಿ. ಅದೇ ರೀತಿ ನಾನು ಶಾಲೆಗಳೆಲ್ಲ ಭೇಟಿಗೆ ಕೊಟ್ಟಾಗ ಮ್ಯಾನೇಜ್ಮೆಂಟ್ನವರಾಗಿರ್ಬೋದು, ಟೀಚರ್ ತುಂಬ ಪ್ರೀತಿಯಿಂದ ಮಾತಾಡಿಸಿ, ಅಂದರೆ ಯಾವುದೇ ಭೇದ ಭಾವ ಮಾಡದೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸುವಂಥದ್ದು. ಆಮೇಲೆ ವೈಯಕ್ತಿಕ ಅಂದರೆ ಮಗುವಿನ ಕೇರನ್ನು ತೆಗೆದುಕೊಳ್ಳೋದು ಅಂತ ಆಗಿರ್ಬೋದು. ಇದನ್ನೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಯೋದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಸಲ್ಮಾ ಮೇಡಮ್ ಕೂಡ ಟೀಚರ್ಸ್ಗೆ, ಮಕ್ಕಳೇ ಅಲ್ದಲೇ ಟೀಚರ್ಸ್ಗೆ ಒಂದು ತಿಂಗಳ ಅವರಿಗೆ ಒಂದು ತರಬೇತಿಯನ್ನು ಕೊಡುವುದು. ಆಮೇಲೆ ತನ್ನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪೋಷಕರನ್ನು ಕೂಡ ಬಳಸ್ಕೊಳ್ಳೋದು, ಅಂದರೆ ಶಿಕ್ಷಕರು ಅಷ್ಟೇ ಅಲ್ಲ, ಪೋಷಕರು ಕೂಡ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲಿ ಅಂತೇಳಿ ಅವರಿಗೂ ಕೂಡ ಒಂದು ಚಟುವಟಿಕೆಗಳನ್ನು ಇಡುವಂಥದ್ದು. ಅಂದರೆ ಪೋಷಕರ ಜೊತೆ ಯಾವಾಗಲೂ ಒಡನಾಡಿಗಳಾಗಿ ಇರ್ತಾರೆ. ನೀವು ಕೂಡ ಈ ಶಿಕ್ಷಣ ಸಂಸ್ಥೆಯಲ್ಲಿ ಭಾಗಿಯಾದರೆ ಆ ಮಗುವಿನ ಸರ್ವೋತ್ತಮ ಬೆಳವಣಿಗೆಯಲ್ಲಿ ನಾವಿಬ್ಬರು ಪಾತ್ರ ವಹಿಸ್ಬೇಕು ಅಂತೇಳಿ ಮೇಡಮ್ ನನಗೊಂದು ಸರಿ ಹೇಳಿದರು. ಅದೇ ರೀತಿ ನಾನು ಇತ್ತೀಚಿನ ದಿನಗಳಲ್ಲಿ ನನ್ನ ಮಗನನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕೋದಾಗಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸಿಗೆ ನಾನು ಸೇರಿಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಅವನು ಸಂಕುಚಿತ ಮನೋಭಾವನೆ ಬಿಟ್ಟು, ಸ್ಟೇಜ್ ಫಿಯರ್ ಬಿಟ್ಟು, ಅವನಲ್ಲಿ ಕೆಲವು ಬದಲಾವಣೆಗಳನ್ನು ಮತ್ತು ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಅಭ್ಯಾಸದಲ್ಲಿ ಕೂಡ ನಾನು ಬದಲಾವಣೆಯನ್ನು ಕಾಣ್ತಿದ್ದೀನಿ. ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು.